ಇಲ್ಲಿ ಸಮುದ್ರ ಬೀಚ್ ಸೈಡ್ ಅಲ್ಲಿ ಆಮೆಗಳು ಈ ಸೀಸನ್ ಅಲ್ಲಿ ಮೊಟ್ಟೆ ಹುಡುಕಾಗಿ ದಡದ ಮೇಲೆ ಬರುತ್ತೆ. ಕಡಲಾಮೆಯ ಮೊಟ್ಟೆ ರಕ್ಷಣಾ ಕೇಂದ್ರ ಎಚ್ಚರಿಕೆ, ಈ ಸ್ಥಳಗಳಲ್ಲಿ ಕಡಲಾಮೆ ಮೊಟ್ಟೆಗಳನ್ನ ಇದೇ ಸೋಲಾರ್ ಪ್ಯಾನಲ್, ಇದರಿಂದನೇ ಲೈಟ್ ಪ್ರೊಡ್ಯೂಸ್ ಆಗಿ ಇಲ್ಲೇ ಬಿಡ್ತಾರೆ. ಇದು ಬ್ರೈಟ್ ಅಂತೇಳಿ, ಇವನಿಗೆ ಕನ್ನಡ ಬರೋದಿಲ್ಲ, ಬರೀ ಇಂಗ್ಲಿಷ್ ಅಂತೆ. ಆಫ್ರಿಕನ್ ನಾನು. ಓ, ಈ ಮಳೆ ಗಿಡ ಎಲ್ಲ ಹೊಡೆದಿಟ್ಟು ಎಲ್ಲ ಮುರಿದಿದ್ದು ಹೊತ್ತಿಲ್ಲೇನಾ? ಕೇಣಿ ವ್ಯವಸ್ಥೆ ಬೇರೆ ಮಾಡಿದಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದೊಂದು ಚಿಕ್ಕ ವ್ಲಾಗ್. ಮಕ್ಕಳು ಬಂದು ಹಣ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ನಾನು ಬರ್ತೀನಿ ಅನ್ನೋ ಹೇಳಿದ್ರ, ಅದಕ್ಕೋಸ್ಕರ ನಾನು ಮತ್ತೆ ಅವ್ರ ಖುಷಿನ ಯಾಕೆ ಹಾಳು ಮಾಡೋಣ ಅಂತೇಳಿ ಒಂದು ವ್ಲಾಗ್ ಮಾಡೋಣ ಅಂತೇಳಿ. ಹೆಂಗೂ ಲೈಟ್ ಹೌಸ್ ಬೇರೆ ಐತಾ, ಆಮೇಲೆ ಆಮೆ ಮೊಟ್ಟೆ ಹಾಕೋದೊಂದು ಎಕ್ಸ್ಟ್ರಾರ್ಡಿನರಿ ಒಂದು ಇನ್ಫಾರ್ಮೇಶನ್ ಸಿಕ್ತಾ. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು. 2 ದಿನದಿಂದ ಟೆಂಟಲ್ಲಿ ಮಲ್ಕೊಂಡಿದ್ದೆ, ಇಲ್ಲೇ ಮಲ್ಕೊಂಡಿದ್ದೆ. ಹುಡುಗರೆಲ್ಲ ಬಂದು ನನ್ನ ಪರಿಚಯ ಮಾಡಿಕೊಂಡು ನನಗೆ ಮಧ್ಯಾಹ್ನ ಊಟ ತಂದು ಕೊಟ್ರು. ನೋಡಿ, ಇವರೇ ಈ ಹುಡುಗರೇ. ಟೈಮ್ ಪಾಸ್ ಒಂದು ಎಂತ ಅದು ಚಪ್ರ ಟೆಂಟ್ ಅಂತಾರೆ, ಒಂದು ಚಪ್ರ ಥರ ಮಾಡಿದ್ದಾರೆ. ಅದು ತೋರಿಸ್ತೀನಿ ಅಣ್ಣ, ಒಂದು ವಿಡಿಯೋ ಮಾಡಿ ಅಂತಿದ್ದಾರೆ. ಸೊ ಕರ್ಕೊಂಡು ಹೋಗ್ತೀನಿ, ಬರ್ರ ತೋರ್ಸ್ರ. ಇಲ್ಲೇ ಹತ್ರದಲ್ಲಿದೆ. ಶಾಲೆ ಎಕ್ಸಾಮ್ ಎಲ್ಲ ಮುಗ್ದು ಇವಾಗ ರಜೆ ಅಲ್ವಾ, ಒಂದೂವರೆ ತಿಂಗಳು. ಸೊ ಅದಕ್ಕೆ ಟೈಮ್ ಪಾಸಿಗೆ ಅಂತ ಹೇಳಿ ಸಂಜೆ ಒಂದು ಕೂರಕ್ಕೆ ಒಂದು ಚಪ್ರ ಥರ ಮಾಡಿದ್ದಾರೆ. ಹೆಂಗಿದೆ ನೋಡೋಣ, ಬನ್ನಿ. ಹುಡುಗರು ಮಾತ್ರ ಕ್ರೇಜಿ ಆಗಿದ್ದಾರೆ. ಓಹ್, ಇದೇ ಚಪ್ರನಾ? ಇದೇ ಚಪ್ರ ನೋಡಿ, ಮೇಲೆ ಹೋಗಿ ಕೂತ್ಕೊಂತಾರೆ, ಮರದ ಮೇಲೆ ಕಟ್ಟಿದ್ದಾರೆ. ಮೇಲೆ ಹಾಪಕತ್ತಾನ. ಏಣಿ ವ್ಯವಸ್ಥೆ ಎಲ್ಲ ಇದೆ, ಮೇಲೆ ಹತ್ತೋಗಕ್ಕೆ ಏಣಿ ವ್ಯವಸ್ಥೆ ಬೇರೆ ಮಾಡಿದ್ದಾರೆ. ಕ್ರೇಜಿ ಬಾಯ್ಸ್. ಇದೇ ಟೆಂಟ್ ಅಂತ ನೋಡು. ಹತ್ರ ಒಬ್ಬೊಬ್ಬರಿಗೆ ಎಲ್ಲ ಹತ್ಲಕನ ಮತ್ತೆ ಮುರಿದಿರೋ ಹತ್ತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾನು ಹತ್ಬಿಗಿ. ಓ, ಈ ಮಳೆ ಗಿಡ ಎಲ್ಲ ಹೊಡೆದಿಟ್ಟು ಎಲ್ಲ ಮುರಿದಿದ್ದು ಹೊತ್ತಿಲ್ಲೇನಾ? ಆಮೇಲೆ ಬಂದೆ. ಇಲ್ಲಿಂದ ಒಳ್ಳೆ ಸೀನ್ ಕಾಣುತ್ತೆ, ಸಿ ವ್ಯೂ. ಸಮುದ್ರ ಸೀನರಿ ಇದೆ. ಇದಂತ ಹಣ್ಣಿನ ಮರ ಎಂತ ಇದೆ? ದೇವ್ರದ ಎಂತ ಕಾಯಿ ಅಂತ ಇದಕ್ಕೆ? ಹೊನ್ನಿಕಾಯಿ ಅಂತೆ. ಹೊನ್ನಿಕಾಯಿ ಅಂತ ಬಿಡುತ್ತಂತ. ಓ, ಬ್ರೈಟ್. ವಾಟ್ಸಪ್ ಮ್ಯಾನ್. ಬ್ರೈಟ್ ಅಂತೇಳಿ, ಇವನಿಗೆ ಕನ್ನಡ ಬರೋದಿಲ್ಲ, ಬರೀ ಇಂಗ್ಲಿಷ್ ಅಂತೆ. ಆಫ್ರಿಕನ್ ನಾನು. ಇಲ್ಲಿ ಬಂದು ಸೆಟ್ ಆಗ್ಲಾಗಿದೆ ನೋಡಿ. ಬ್ರೈಟ್, ಸೇ ಸಮಥಿಂಗ್. ಹಾಯ್, ಸೇ ಹಾಯ್. ಯುವರ್ ನೇಮ್? ಓಕೆ, ದೆನ್ ವೇರ್ ಆರ್ ಯು ಫ್ರಮ್? ಟೆಲ್. ಯಾಕೋ ನಾಚಿಕೆ ಹಾಕಿದೆ ಅವನು ಮಾತಾಡೋಕ್ಕೆ. ಇವರೆಲ್ಲರೂ ಇಂಗ್ಲೀಷಿಗೆ ಮಾತಾಡೋದು, ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋದು ಇಂಗ್ಲೀಷಲ್ಲೇ. ನನ್ನ ಟೆಂಟ್ ಅಲ್ಲಿದೆ ನೋಡಿ, ಕಾಣುತ್ತೆ ನೋಡಿ. ವೈಟ್. ಈಗ ನಿಧಾನ ಇಳಿಬೇಕೀಗ. ಬ್ರೈಟ್, 1 ಸೆಕೆಂಡ್. ಇಲ್ಲಿ ಸಮುದ್ರ ಬೀಚ್ ಸೈಡ್ ಅಲ್ಲಿ ಆಮೆಗಳು ಈ ಸೀಸನ್ ಅಲ್ಲಿ ಮೊಟ್ಟೆ ಹುಡುಕಾಗಿ ದಡದ ಮೇಲೆ ಬರುತ್ತೆ. ಸೊ ಅದಕ್ಕೆ ಮೊಟ್ಟೆ ಇಟ್ಟು ಅದು ಸೀದಾ ಸಮುದ್ರಕ್ಕೆ ಹೋಗಿ ಅದಕ್ಕೆ ಅದನ್ನ ಸೇಫ್ ಆಗಿ ಒಂದು ಚಪ್ರ ತರ ಕಟ್ಟಿ ಯಾವುದೇ ಪ್ರಾಣಿಗಳು ಬಂದು ಹಾನಿ ಮಾಡಬಾರ್ದು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದು ಅದನ್ನ ಸ್ವಲ್ಪ ಚಪ್ರ ಗಿಪ್ರ ತರ ಕಟ್ಟಿ ಸೇಫ್ ಆಗಿ ಇಟ್ಟು ಹೋಗ್ತಾರೆ. ಬಟ್ ಅಲ್ಲಿ ಬಂದು ಯಾರು ಮೊಟ್ಟೆ ತೆಗೆಯೋದಾಗ್ಲಿ ಆ ಥರ ಏನಾದ್ರು ಮಾಡೋದಾದ್ರೆ ಮತ್ತೆ 3 ವರ್ಷ ಜೈಲು, ದಂಡ ಹಾಕ್ತಾರಂತೆ. ನಿಮಗೆ ಅಲ್ಲಿ ಚಿಕ್ಕದಾಗಿ ಚಪ್ಪರ ತರ ಕಾಣುತ್ತೆ ನೋಡಿ. ಆ ಕಡೆ ಸೀದಾ 1-2-3 ಇದೆ, ಅದು ಆಮೆ ಮೊಟ್ಟೆ ಹಾಕಿರೋ ಜಾಗ ನೋಡಿ. ಕಡಲಾಮೆಯ ಮೊಟ್ಟೆ ರಕ್ಷಣಾ ಕೇಂದ್ರ ಎಚ್ಚರಿಕೆ, ಈ ಸ್ಥಳಗಳಲ್ಲಿ ಕಡಲಾಮೆ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಂತೆ ಪ್ರವರ್ಗ ಶೆಡ್ಯೂಲ್ 2. ಇಲ್ಲೂ ಇಂಗ್ಲೀಷೇ ಬರೆದಿದ್ದಾರೆ ನೋಡಿ. ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್.
ಸಿ ಟರ್ಟಲ್ ಹ್ಯಾಚರಿ ಅಂತಿದೆ. ಇದು ಆಮೆ ಬಂದು ಇಲ್ಲಿ ಮೊಟ್ಟೆ ಹಾಕಿಟ್ಟು ಹೋಗುತ್ತಂತೆ. ಅದನ್ನ 58 ದಿನ ನಂತರನೇ ಬರೋದು ಅಲ್ಲಿಗೆ. ಅಲ್ಲಿವರೆಗೆ ಸಂರಕ್ಷಣೆ ಮಾಡಿರ್ತಾರಂತೆ ಫಾರೆಸ್ಟ್ ಅವರು. ಓ ಸುಮಾರು ಇದೆಯಲ್ಲ ಅಲ್ಲಿ ಅದೇ ಈಚೆಗೆ ಜಾಸ್ತಿ. ಈ ಕಡೆ ಸುಮಾರು ಇದೆ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಚಿಕ್ಕದಾಗಿ ಒಂದು ಟೆಂಟ್ ಎಲ್ಲ ಮಾಡಿದ್ದಾರೆ, ಇದು ಚಪ್ರ ತರ ಮಾಡಿದ್ದಾರೆ ನೋಡಿ. ಇದೆ ಪಲ್ಟಿ ಹಾ ಬ್ರೈಟ್ ಪಲ್ಟಿ ಮಾಡ್ತಾನಂತ ಈಗ. ಕಮಾನ್ ಬ್ರೈಟ್. ಓ ಓ ಸೊ ಈ ನೆಕ್ಸ್ಟ್ ಅಲ್ಲಿ ಲೈಟ್ ಹೌಸ್ ಹತ್ರ ಹೋಗೋಣ ಅಂತಿದ್ದೀನಿ. ಚಾರ್ಲಿ ಇದು ಬ್ರೈಟ್ ಮನೆ ನಾಯಿ. ಬ್ರೈಟ್ ಅಂದ್ರೆ ಇಷ್ಟ ಅಲ್ಲನಾ? ಟೆಂಟ್ ನಲ್ಲಿ ಬಿಟ್ಟು ಬೈಕ್ ನಲ್ಲಿ ಬಿಟ್ಟು ನೆಕ್ಸ್ಟ್ ಲೈಟ್ ಹೌಸ್ ಕಡೆ ಹೋಗ್ತಾ ಇದೀವಿ. ಬ್ರೈಟ್ ಆರ್ಯನ್ ಇಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಲೈಟ್ ಹೌಸ್ ಕಡೆಗೆ. ಇದು ಲೈಟ್ ಹೌಸು, ಈ ಕಡೆ ಬೀಚು. 10 ರೂಪಾಯಿ ಟಿಕೆಟು. ಹೋಗಿ ನೋಡೋಣ ಹೆಂಗಿದೆ ಅಂತೇಳಿ. ಸುಮಾರು ಎತ್ತರ ಇದೆ. ಬ್ರೈಟು ಆರ್ಯನ್ ಮುಂದೆ ಹೋಗ್ಬಿಟ್ರು, ನಾನು ಹೋಗೋದೆ ಈಗ. ಹೊಸ ಫ್ರೆಂಡ್. ಎಷ್ಟು ಸ್ಟೆಪ್ ಮೇಲೆ ಹಾಕೊಂಡು ಹೋಗಿ. ವಾವ್ ಹೆಂಗ್ ಕಾಣುತ್ತ ಮರೆ. ಯಾವ ಸೈಡ್ ಬೇಕು ಮಗ? ಆ ಬಿಲ್ಡಿಂಗ್ ಕಾಣುತ್ತಲ್ಲ ಅದು ತಲ್ಲೂರಾ? ಹೆದರಿಕೆ ಆಗ್ತಲ್ಲ ಮರ ಅಲ್ಲ. ಇನ್ನೂ 2-3 ಫ್ಲೋರ್ ಹೋಗ್ಬೇಕು. ಹಾ ರೈಟ್. Go slowly. ನಿಧಾನವಾಗಿ. ಅಂತ ಇಲ್ಲ ಹೋಗ್ಬಿಡ್ರ ಹುಷಾರ. ಇದೇ ಸೋಲಾರ್ ಪ್ಯಾನಲ್, ಇದರಿಂದನೇ ಇದು ಲೈಟ್ ಪ್ರೊಡ್ಯೂಸ್ ಆಗಿ ಇಲ್ಲೇ ಬಿಡ್ತಾರೆ. ಅಸ್ಸಾಂ ಇದೆ ಸೀನ್ ಮಾತ್ರ. ನಿಲ್ಲಕ್ಕೆ ಹೆದರಿಕೆ ಆಗ್ತಲ್ವ ಯಾರ. ಅಲ್ಲೊಂದು ಟೆಂಪಲ್ ಕಾಣುತ್ತೆ ಮೇಲೆ, ಲೈಟನಿಂಗ್ ಅರ್ತಿಂಗ್. ಹಾ ಟೆಂಪಲ್ ಅದೆಲ್ಲ. ಕಾಯಿ ಒಣಸಿರಲ್ಲ ಮರ. ಸಿಹಿ ಹಾಕ. ವ್ಯೂಸ್ ಮಾತ್ರ ಆಸಮ್ ಇದೆ, ಚಂದ ಇದೆ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಇಲ್ಲೇ ಫೈನಲ್ ಗೊಳಿಸ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ. ಸೈನಿಂಗ್ ಔಟ್. ಬಾಯ್ ಸಿ ಯು.